ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಐಕ್ಯೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಕ್ಲಾಸಲ್ಲಿ ನಾವು ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್ ಅಂದರೆ ಗಣಕಯಂತ್ರದ ಪೀಳಿಗೆಗಳ ಬಗ್ಗೆ ನೋಡೋಣ. ಹಾಗಾದರೆ ಏನಿದು ಜನರೇಷನ್ಸ್ ಅಂದರೆ? ನಮಗೆಲ್ಲ ಗೊತ್ತು ಕಂಪ್ಯೂಟರ್ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ. ಅಟ್ ಪ್ರೆಸೆಂಟ್ ಜನ್ರೇಷನಲ್ಲಿ ನಾವು ಯಾವ ಥರ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಅದು ನಿಮಗೆಲ್ಲ ಗೊತ್ತು. ನಾವು ಲ್ಯಾಪ್ಟಾಪ್ಸ್ ಆಗಿರಲಿ ಹಾಗೂ ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಆಗಿರಲಿ ಈ ಥರದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಹಾಗಾದರೆ ಮುಂಚೆ ಏನಾದರೂ ಲ್ಯಾಪ್ಟಾಪ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ರಾ? ಇಲ್ಲ ತಾನೇ. ಮುಂಚೆ ಯಾವ ಥರ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಾ ಇದ್ರು ಅಂತಂದರೆ, ಆವಾಗ ದೊಡ್ಡ ದೊಡ್ಡ ರೂಮ್ಗಳಲ್ಲಿ ಕಂಪ್ಯೂಟರ್ಸ್ನ ಪ್ಲೇಸ್ ಮಾಡ್ತಾ ಇದ್ರು. ಸೊ ಇವಾಗ ನಾವು ಮುಂಚೆ ಯಾವ ಥರ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಾ ಇದ್ರು ಹಾಗೂ ಆಟ್ ಪ್ರೆಸೆಂಟ್ ಜನ್ರೇಷನಲ್ಲಿ ನಾವು ಯಾವ ಥರ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ ಮೇನಾಗಿ ನಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು ಹಾಗೂ ಅವುಗಳ ಕೆಪಾಸಿಟಿ ಕೂಡ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ಸೆಕ್ಷನ್ ಆಫ್ ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್. ಸೊ ಇಲ್ಲಿ ನಾವು 5 ತರಹದ ಪೀಳಿಗೆಗಳನ್ನು ನೋಡ್ಬೋದು. ಅದರಲ್ಲಿ ಫಸ್ಟ್ ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್. ಇಲ್ಲಿ ಫಸ್ಟ್ ಜನರೇಷನ್ ಸ್ಟಾರ್ಟ್ ಆಗಿದ್ದು 1940 1956ವರೆಗೂ ಹಾಗೂ ಇದರಲ್ಲಿ ನಾವು ವ್ಯಾಕ್ಯೂಮ್ ಟ್ಯೂಬ್ಸ್ಗಳನ್ನು ಯೂಸ್ ಮಾಡಿದ್ವಿ. ಇಲ್ಲಿ ಡೈಗ್ರಾಮಲ್ಲಿ ಏನಿದೆಯಲ್ಲ ಇದನ್ನು ನಾವು ವ್ಯಾಕ್ಯೂಮ್ ಟ್ಯೂಬ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇವಾಗ ವ್ಯಾಕ್ಯೂಮ್ ಟ್ಯೂಬ್ಸ್ ಯಾವ ಥರ ಇರ್ತಿತ್ತು ಅಂತಂದರೆ, ಮುಂಚೆ ಎಲ್ಲ ನಮ್ಮ ಮನೆಗಳಲ್ಲೆಲ್ಲ ಟಿ ವಿ ಇರ್ತಿತ್ತು, ರೈಟ್? ಆ ಟಿ ವಿ ಹಿಂದ್ಗಡೆ ಬ್ಯಾಕ್ ಸೈಡ್ ಓಪನ್ ಮಾಡಿ ನೋಡಿದಾಗ ಒಂಥರ ಈ ಥರ ಡೋಮ್ ಶೇಪಲ್ಲಿ ಇರ್ತಿತ್ತು. ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಹಳೆ ಕಾಲದಲ್ಲೆಲ್ಲ ಈ ಥರ ಟಿ ವಿಗಳು ಇರ್ತಿತ್ತು. ಇಲ್ಲಿ ಬ್ಯಾಕ್ ಸೈಡ್ ಈ ಥರ ಏನಿರ್ತಿತ್ತಲ್ವ ಇದನ್ನು ನಾವು ವ್ಯಾಕ್ಯೂಮ್ ಟ್ಯೂಬ್ ಅಂತ ಹೇಳಿ ಕರಿತಿದ್ವಿ. ಅಂತಂದರೆ ಗ್ಲಾಸ್ ಬಲ್ಬ್ ಥರ ಇರ್ತಿತ್ತು, ಅದನ್ನು ವ್ಯಾಕ್ಯೂಮ್ ಟ್ಯೂಬ್ ಅಂತ ಕರಿತಿದ್ವಿ. ಇಲ್ಲಿ ನೋಡ್ರಿ, ಈ ಥರ ಬಲ್ಬ್ ಥರ ಇರ್ತಿತ್ತದು. ಈ ವ್ಯಾಕ್ಯೂಮ್ ಟ್ಯೂಬ್ಸ್ಗಳು ದೊಡ್ಡ ಸೈಜಲ್ಲಿ ಇರ್ತಿತ್ತು ಅಲ್ವಾ? ಸೊ ಅದಕ್ಕೋಸ್ಕರ ಕಂಪ್ಯೂಟರ್ಸ್ಗಳು ದೊಡ್ಡ ಸೈಜಲ್ಲಿ ಇರ್ತಿತ್ತು. ಅಂತಂದರೆ ಇವಾಗ ಒಂದು ಫುಲ್ ರೂಮ್ನ ಸೈಜ್ ಅಷ್ಟು ಇರ್ತಿತ್ತು ಆವಾಗ ಕಂಪ್ಯೂಟರ್ಸ್ಗಳೆಲ್ಲ. ಮತ್ತು ಇವುಗಳ ಪ್ರೋಗ್ರಾಮಿಂಗ್ ಮಾಡೋದು ಕೂಡ ತುಂಬಾ ಕಷ್ಟ ಆಗಿತ್ತು, ಯಾಕಂದರೆ ದೊಡ್ಡ ಸೈಜಲ್ಲಿ ಇರ್ತಿತ್ತು. ಸೊ ಅದಕ್ಕೋಸ್ಕರ ಪ್ರೋಗ್ರಾಮಿಂಗ್ ಕೂಡ ತುಂಬಾ ಕಷ್ಟವಾಗಿರ್ತಿತ್ತು. ಹಾಗೂ ಎಲೆಕ್ಟ್ರಿಸಿಟಿ ಕರೆಂಟ್ ಕೂಡ ತುಂಬಾ ಖರ್ಚಾಗ್ತಾ ಇತ್ತು ಹಾಗೂ ಇವುಗಳು ತುಂಬ ದುಬಾರಿಯಾಗಿದ್ದವು. ಮತ್ತು ಈ ಕಂಪ್ಯೂಟರ್ಸಲ್ಲಿ ನಾವು ಮಷೀನ್ ಲ್ಯಾಂಗ್ವೇಜ್, ಈ ಕಂಪ್ಯೂಟರ್ಸ್ಗಳಲ್ಲಿ ಮಷೀನ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ರು. ಹಾಗೂ ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ, ನಾವು ಯಾವುದಾದ್ರೂ ಒಂದು ಪ್ರೋಗ್ರಾಮ್ನ ವರ್ಕ್ ಮಾಡೋಕ್ಕೆ ಕೊಟ್ವಿ ಅಂತಂದರೆ ಆ ಪ್ರೋಗ್ರಾಮ್ ಫುಲ್ ಕಂಪ್ಲೀಟ್ ಆಗೋಕ್ಕೋಸ್ಕರ ಒಂದು ವಾರ ಅಥವಾ ಒಂದು ತಿಂಗಳಷ್ಟೇ ಆಗ್ತಾ ಇತ್ತು. ಇನ್ಪುಟ್ಸ್ಗಳನ್ನು ನಾವು ಪಂಚ್ ಕಾರ್ಡ್ಸಿಂದ ಕೊಡ್ತಿದ್ರು. ಇವಾಗ ಪಂಚ್ ಕಾರ್ಡ್ಸ್ ಅಂತಂದರೆ ಮುಂಚೆ ಟೈಪ್ ರೈಟರ್ಸ್ ಎಲ್ಲ ಇರ್ತಿತ್ತಲ್ಲ, ಲೈಕ್ ಹೋಲ್ಸ್ ಮಾಡ್ತಿದ್ವು. ಸೊ ಅದನ್ನು ನಾವು ಪಂಚ್ ಕಾರ್ಡ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಔಟ್ಪುಟ್ಸ್ನ ಪ್ರಿಂಟೌಟ್ಸಿಂದ ಬರ್ತಿತ್ತು. ಈ ಫಸ್ಟ್ ಜನ್ರೇಷನಲ್ಲಿ ಮೇನಾಗಿ ಸ್ಕ್ರೀನ್ಗಳು ಇರ್ತಿರಲಿಲ್ಲ. ಅವುಗಳ ಔಟ್ಪುಟ್ನ ನಾವು ಹೇಗೆ ಅಂತಂದರೆ ಪ್ರಿಂಟೌಟ್ಸಿಂದ ತಗೋತಾ ಇದ್ವಿ. ಫಾರ್ ಎಕ್ಸಾಂಪಲ್ ಯಾವ ಅಂತಂದರೆ ಎಡಿವ್ಯಾಕ್ ಆಗಿರಲಿ, ಯೂನಿವ್ಯಾಕ್. ಸೊ ಇವುಗಳಿಂದ ನಾವು ಔಟ್ಪುಟ್ಸ್ನ ತಗೋತಾ ಇದ್ವಿ. ಇವಾಗ ಎಡಿವ್ಯಾಕ್ ಅಂತಂದರೆ ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯೇಬಲ್ ಆಟೋಮೆಟಿಕ್ ಕಂಪ್ಯೂಟರ್. ಯೂನಿವ್ಯಾಕ್ ಅಂತಂದರೆ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್. ಸೊ ಮೇನಾಗಿ ಇವುಗಳ ಫಾರ್ಮ್ಸ್ ಅಂತಂದರೆ ಎಡಿವ್ಯಾಕ್ ಅಂತಂದರೆ ಏನು, ಯೂನಿವ್ಯಾಕ್ ಅಂತಂದರೆ ಏನು ಹಾಗೂ ಅವುಗಳ ಫುಲ್ ಫಾರ್ಮ್ಸ್ ಕೂಡ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಜನ್ರೇಷನ್. ಈ ಸೆಕೆಂಡ್ ಜನ್ರೇಷನ್ ಸ್ಟಾರ್ಟ್ ಆಗಿದ್ದು 1956 1963ವರೆಗೂ. ಹಾಗೂ ಇಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ಗಳನ್ನು ಬಿಟ್ಟು ಟ್ರಾನ್ಸಿಸ್ಟರ್ಸ್ನ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಆದ್ದರಿಂದ ಸೈಜ್ ಕೂಡ ಚೂರು ಚಿಕ್ಕದಾಯಿತು ಕಂಪ್ಯೂಟರ್ಸ್ದು
ಹಾಗೂ ಇವುಗಳ ಪ್ರೊಸೆಸಿಂಗ್ ಕೂಡ ಸ್ಪೀಡ್ ಆಯಿತು. ನೆಕ್ಸ್ಟ್ ಕಂಪ್ಯೂಟರ್ ಪ್ರೈಸ್ ಕೂಡ ಕಡಿಮೆ ಆಯಿತು. ನೆಕ್ಸ್ಟ್ ಈ ಜನ್ರೇಷನಲ್ಲಿ ಏನು ಅಂತಂದರೆ ಕಂಪ್ಯೂಟರ್ಸ್ಗಳು ಅಸೆಂಬ್ಲಿ ಲ್ಯಾಂಗ್ವೇಜ್ ಅಸೆಂಬ್ಲಿ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತು. ಇಲ್ಲೇನು ಡೈಗ್ರಾಮ್ ಇದೆಯಲ್ಲ, ಇದನ್ನು ನಾವು ಟ್ರಾನ್ಸಿಸ್ಟರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಎಕ್ಸಾಂಪಲ್ಸ್ ಫಾರ್ ದ ಸೆಕೆಂಡ್ ಜನ್ರೇಷನ್ ಯಾವುದು ಅಂತಂದರೆ IBM 1401, IBM 7094, CDC 3600. ಸೊ ಇವು ಎಕ್ಸಾಂಪಲ್ಸ್ ಫಾರ್ ದ ಸೆಕೆಂಡ್ ಜನ್ರೇಷನ್ಸ್. ಇಲ್ಲಿ ಮೇನಾಗಿ ನಮಗೆ ಎಕ್ಸಾಮ್ಗಳಲ್ಲಿ ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ ಅಂತಂದರೆ, ಸೊ ಫಸ್ಟ್ ಜನ್ರೇಷನ್ ಎಲ್ಲಿಂದ ಎಲ್ಲಿವರೆಗೂ ಸ್ಟಾರ್ಟ್ ಆಯಿತು, ಹಾಗೂ ಆ ಜನ್ರೇಷನ್ಸ್ಗಳಲ್ಲಿ ನಾವು ಏನೆಲ್ಲ ಯೂಸ್ ಮಾಡಿದ್ವಿ, ವ್ಯಾಕ್ಯೂಮ್ ಟ್ಯೂಬ್ಸು, ಟ್ರಾನ್ಸಿಸ್ಟರ್ಸು. ಸೊ ಈ ಥರ ಕ್ವೆಶನ್ಸ್ನ ಕೇಳ್ತಾರೆ, ಹಾಗೂ ಅವುಗಳ ಎಕ್ಸಾಂಪಲ್ಸ್ ಕೂಡ ಕೇಳ್ತಾರೆ. ನೆಕ್ಸ್ಟ್ ಥರ್ಡ್ ಜನ್ರೇಷನ್. ಈ ಥರ್ಡ್ ಜನ್ರೇಷನ್ ಸ್ಟಾರ್ಟ್ ಆಗಿದ್ದು 1964 ಟು 1971ವರೆಗೂ, ಹಾಗೂ ಇದರಲ್ಲಿ ಟ್ರಾನ್ಸಿಸ್ಟರ್ಸ್ಗಳನ್ನು ಬಿಟ್ಟು ICಸ್ಗಳನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ಅಂದರೆ ಇಂಟಿಗ್ರೇಟೆಡ್ ಚಿಪ್ಸ್. ಇಲ್ಲಿ ನೋಡ್ರಿ, ಇದನ್ನು ನಾವು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇಲ್ಲಿ ನಾವು ಏನು ಅಂತಂದರೆ ಹೈ ಲೆವೆಲ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಕೋಬಾಲ್ ಆಗಿರಲಿ, ಆರೆಲ್ಸ್ ಫಾರ್ಟ್ರನ್. ಸೊ ಇವುಗಳನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಕೋಬಾಲ್ ಅಂದರೆ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್, ಹಾಗೂ ಫಾರ್ಟ್ರನ್ ಅಂದರೆ ಫಾರ್ಮುಲಾ ಟ್ರಾನ್ಸ್ಲೇಟರ್. ಇಲ್ಲಿ ಕೋಬಾಲ್ ಅಂದರೆ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್, ಹಾಗೂ ಫಾರ್ಟ್ರನ್ ಅಂದರೆ ಫಾರ್ಮುಲಾ ಟ್ರಾನ್ಸ್ಲೇಟರ್ ಅಂತ ಅರ್ಥ. ಇಲ್ಲಿ ಮಿನಿ ಕಂಪ್ಯೂಟರ್ಸ್ನ ಕೂಡ ಇಂಟ್ರಡ್ಯೂಸ್ ಮಾಡಲಾಗಿತ್ತು, ಹಾಗೂ ಈ ಥರ್ಡ್ ಜನ್ರೇಷನಲ್ಲಿ ನಾವು ಕೀಬೋರ್ಡ್ಸ್ ಹಾಗೂ ಮೌಸ್ಗಳನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಎಕ್ಸಾಂಪಲ್ಸ್ ಫಾರ್ ದ ಥರ್ಡ್ ಜನ್ರೇಷನ್ ಕಂಪ್ಯೂಟರ್ಸ್ ಆರ್ IBM 360 ಹಾಗೂ ICL 1900 ಎಕ್ಸೆಟ್ರಾ. ರೈಟ್, ಎಕ್ಸಾಂಪಲ್ಸ್ ಫಾರ್ ದ ಥರ್ಡ್ ಜನ್ರೇಷನ್ ಕಂಪ್ಯೂಟರ್. ನೆಕ್ಸ್ಟ್ ಫೋರ್ತ್ ಜನ್ರೇಷನ್. ಈ ಫೋರ್ತ್ ಜನ್ರೇಷನ್ ಸ್ಟಾರ್ಟ್ ಆಗಿದ್ದು 1971 ಟು ಟಿಲ್ ಪ್ರೆಸೆಂಟ್. ಅಂದರೆ ಆಟ್ ಪ್ರೆಸೆಂಟ್ ನಾವು ಫೋರ್ತ್ ಜನ್ರೇಷನಲ್ಲಿ ಇದ್ದೀವಿ, ಹಾಗೂ ಫಿಫ್ತ್ ಜನ್ರೇಷನ್ ಕೂಡ ಸ್ಟಾರ್ಟ್ ಆಗಿದೆ. ಇಲ್ಲಿ ನಾವು ಮೈಕ್ರೋ ಪ್ರೊಸೆಸರ್ಗಳನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೀವಿ. ಇಲ್ಲಿ ನೋಡ್ರಿ, ಇದು ಏನಂತಂದರೆ ಮೈಕ್ರೋ ಪ್ರೊಸೆಸರ್. ಇಲ್ಲಿ ಥೌಸಂಡ್ಸ್ ಆಫ್ ಐಸೀಸ್ನ ತೊಗೊಂಡು ಒಂದು ಸಿಲಿಕಾನ್ ಚಿಪ್ಪಿಗೆ ಹಾಕಿದರೆ ಅದನ್ನು ನಾವು ಮೈಕ್ರೋ ಪ್ರೊಸೆಸರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಈ ಜನ್ರೇಷನ್ ಕಂಪ್ಯೂಟರ್ಸ್ಗಳನ್ನು ನಾವು ಕೈಯಲ್ಲಿಯೇ ಹಿಡ್ಕೋಬೋದು, ಬಿಕಾಸ್ ದೇ ಆರ್ ಸ್ಮಾಲ್ ಇನ್ ಸೈಜ್. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ಅಟ್ ಪ್ರೆಸೆಂಟ್ ನಾವೇನು ಇಂಟರ್ನೆಟ್ನ ಯೂಸ್ ಮಾಡ್ತಾ ಇದ್ದೀವಿ ಅಲ್ಲ, ಅದು ಸಹ ಫೋರ್ತ್ ಜನ್ರೇಷನ್ನಿಂದನೇ ಬಂದಿದೆ. ಇಲ್ಲಿ ನಾವು ಹೈ ಲೆವೆಲ್ ಲ್ಯಾಂಗ್ವೇಜಸ್ ಆಗಿರಲಿ, ಹಾಗೂ ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡ್ತೀವಿ. ಸಿ ಪ್ರೋಗ್ರಾಮ್ ಆಗಿರ್ಬೋದು, C++ ಆ್ಯಂಡ್ ಜಾವಾ ಕೂಡ ಈ ಫೋರ್ತ್ ಜನ್ರೇಷನಲ್ಲಿ ನಾವು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ಅಂತಂದರೆ ಪರ್ಸ್ನಲ್ ಕಂಪ್ಯೂಟರ್ ಆಗಿರ್ಬೋದು, ಆರೆಲ್ಸ್ ಇಂಟೆಲ್ 4004 ಹಾಗೂ IBM 370 ಆರ್ ದ ಎಕ್ಸಾಂಪಲ್ಸ್ ಫಾರ್ ದ ಫೋರ್ತ್ ಜನ್ರೇಷನ್. ನೆಕ್ಸ್ಟ್ ಇರೋದು ಫಿಫ್ತ್ ಜನ್ರೇಷನ್. ಈ ಫಿಫ್ತ್ ಜನ್ರೇಷನ್ ಅಂತಂದರೆ ಆಟ್ ಪ್ರೆಸೆಂಟ್ ಏನು ಪ್ರೋಗ್ರೆಸ್ಸಲ್ಲಿ ಇದೆ ಅಲ್ವಾ, ಅದನ್ನು ನಾವು ಫಿಫ್ತ್ ಜನ್ರೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಹಾಗೂ ಮೈಕ್ರೋ ಪ್ರೊಸೆಸರ್ಗಳಾದಂತಹ MSIC ಹಾಗೂ LSICಗಳನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಮೇನ್ ಆಗಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಯೂಸ್ ಮಾಡ್ತೀವಿ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನು ಅಂತಂದರೆ ಈ 5th ಜನ್ರೇಷನ್ದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ವಾಯ್ಸ್ ರೆಕಗ್ನೈಸೇಷನ್ ಮಾಡ್ಬೋದು ಹಾಗೂ ಇಮೇಜಸ್ ಆಗಿರಲಿ, ಗ್ರಾಫಿಕ್ಸ್ ಆಗಿರಲಿ ಅದನ್ನು ಸಹ ನಾವು ಯೂಸ್ ಮಾಡ್ಬೋದು. ಹಾಗೂ ಇಲ್ಲಿ ಸೂಪರ್ ಕಂಪ್ಯೂಟರ್ಸ್ನ ಡೆವಲಪ್ ಮಾಡಲಾಗಿದೆ. ಎಕ್ಸಾಂಪಲ್ಸ್ ಫಾರ್ ದ 5th ಜನ್ರೇಷನ್ ಯಾವುದು ಅಂತಂದರೆ ರೋಬೋಟ್ಸ್. ರೈಟ್, ಈ ರೋಬೋಟ್ಸ್ಗಳನ್ನು ನಾವು 5th ಜನ್ರೇಷನಲ್ಲಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದಿಷ್ಟು ಏನಾಗಿತ್ತು ಅಂತಂದರೆ 5th ಜನ್ರೇಷನ್ ಬಗ್ಗೆ ಆಗಿತ್ತು. ಇವಾಗ ನಾವು ಈ 5 ಜನ್ರೇಷನ್ಗಳನ್ನ ಒಂದು ಸ್ಮಾಲ್ ಕ್ವಿಕ್ ಗ್ಲ್ಯಾನ್ಸ್ ಮಾಡ್ಕೊಳ್ಳೋಣ. ಮೇನಾಗಿ ನಮಗೆ ಎಕ್ಸಾಮ್ಗಳಲ್ಲಿ ಈ ಜನ್ರೇಷನ್ಸ್ ಯಾವಾಗ ಸ್ಟಾರ್ಟ್ ಆಯಿತು ಹಾಗೂ ಅವುಗಳ ಎಕ್ಸಾಂಪಲ್ಸ್ ಆಗಿರ್ಬೋದು, ನೆಕ್ಸ್ಟ್ ಆ ಜನ್ರೇಷನ್ಸ್ಗಳಲ್ಲಿ ನಾವು ಏನೆಲ್ಲ ಯೂಸ್ ಮಾಡಿದ್ದೀವಿ, ವ್ಯಾಕ್ಯೂಮ್ ಟ್ಯೂಬ್ಸ್ ಆಗಿರ್ಬೋದು ಹಾಗೂ ಟ್ರಾನ್ಸಿಸ್ಟರ್ಸ್, ICಸ್ಗಳನ್ನು ಯಾವ ಜನ್ರೇಷನಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಈ ಥರ ಕ್ವಶನ್ಸ್ಗಳನ್ನ ಅಷ್ಟೇ ಕೇಳ್ತಾರೆ. ಆಮೇಲೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವ ಜನ್ರೇಷನಲ್ಲಿ ಬಂತು, ಅಸೆಂಬ್ಲಿ ಲ್ಯಾಂಗ್ವೇಜ್ನ ನಾವು ಯಾವ ಜನ್ರೇಷನಲ್ಲಿ ಯೂಸ್ ಮಾಡಿದ್ವಿ. ಸೊ ಇದಿಷ್ಟನ್ನೇ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಸೊ ಇದಿಷ್ಟನ್ನು ನಾವು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಒಂದು ಸ್ಮಾಲ್ ಕ್ವಿಕ್ ಗ್ಲ್ಯಾನ್ಸ್. ಫಸ್ಟ್ ಜನ್ರೇಷನ್. ರೈಟ್, ಈ ಫಸ್ಟ್ ಜನ್ರೇಷನ್ಸಲ್ಲಿ ನಾವು ವ್ಯಾಕ್ಯೂಮ್ ಟ್ಯೂಬ್ಸ್ನ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೂ ವ್ಯಾಕ್ಯೂಮ್ ಟ್ಯೂಬ್ಸ್ ಇರೋದ್ರಿಂದ ಇವುಗಳ ಸೈಜ್ ಕೂಡ ತುಂಬ ದೊಡ್ಡದಾಗಿತ್ತು. ನೆಕ್ಸ್ಟ್ ಪ್ರೊಸೆಸಿಂಗ್ ಸ್ಪೀಡ್ ಕೂಡ ಸ್ಲೋ ಆಗಿತ್ತು. ಆಮೇಲೆ ಎಲೆಕ್ಟ್ರಿಸಿಟಿ, ಕರೆಂಟ್ ತುಂಬಾ ಖರ್ಚಾಗ್ತಾ ಇತ್ತು ಹಾಗೂ ಈ ಕಂಪ್ಯೂಟರ್ಸ್ಗಳು ತುಂಬಾ ದುಬಾರಿಯಾಗಿದ್ವು. ಎಕ್ಸಾಂಪಲ್ಸ್ ಫಾರ್ ದ ಫಸ್ಟ್ ಜನ್ರೇಷನ್ಸ್ ಅಂದರೆ ಯೂನಿವ್ಯಾಕ್ ಆಗಿರಲಿ, ಎಡಿವ್ಯಾಕ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಜನ್ರೇಷನ್. ಈ ಸೆಕೆಂಡ್ ಜನ್ರೇಷನ್ಗಳಲ್ಲಿ ನಾವು ಟ್ರಾನ್ಸಿಸ್ಟರ್ಸ್ನ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆದ್ದರಿಂದ ಕಂಪ್ಯೂಟರ್ ಸೈಜ್ ಕೂಡ ಸ್ವಲ್ಪ ಚಿಕ್ಕದಾಯಿತು. ನೆಕ್ಸ್ಟ್ ಪ್ರೊಸೆಸಿಂಗ್ ಸ್ಪೀಡ್ ಜಾಸ್ತಿ ಆಯಿತು. ಕಂಪ್ಯೂಟರ್ ಪ್ರೈಸ್ ಕೂಡ ಕಡಿಮೆ ಆಯಿತು. ಸೆಕೆಂಡ್ ಜನ್ರೇಷನಲ್ಲಿ ನಾವು ಅಸೆಂಬ್ಲಿ ಲ್ಯಾಂಗ್ವೇಜ್ನ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಜನ್ರೇಷನಲ್ಲಿ ನಾವು ಮಷಿನ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ವಿ. ಸೆಕೆಂಡ್ ಜನ್ರೇಷನಲ್ಲಿ ನಾವು ಅಸೆಂಬ್ಲಿ ಲ್ಯಾಂಗ್ವೇಜ್ನ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಎಕ್ಸಾಂಪಲ್ಸ್ ಯಾವುವು ಅಂತಂದರೆ IBM 1401, CDC 3600. ನೆಕ್ಸ್ಟ್ ಥರ್ಡ್ ಜನ್ರೇಷನ್. ಈ ಥರ್ಡ್ ಜನ್ರೇಷನ್ಸಲ್ಲಿ ನಾವು ICs ಅಂದರೆ ಇಂಟಿಗ್ರೇಟೆಡ್ ಸರ್ಕಿಟ್ಸ್ನ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಡೆವಲಪ್ ಆಯಿತು. ಆಮೇಲೆ ಮಿನಿ ಕಂಪ್ಯೂಟರ್ಸ್ ವೇರ್ ಇಂಟ್ರೊಡ್ಯೂಸ್ಡ್. ಥರ್ಡ್ ಜನ್ರೇಷನಲ್ಲಿ ನಾವು ಕೀಬೋರ್ಡ್ ಹಾಗೂ ಮೌಸ್ಗಳನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಎಕ್ಸಾಂಪಲ್ಸ್ ಆರ್ IBM 360, ICL 1900. ನೆಕ್ಸ್ಟ್ ಫೋರ್ತ್ ಜನ್ರೇಷನ್. ಈ ಫೋರ್ತ್ ಜನ್ರೇಷನಲ್ಲಿ ನಾವು ಮೈಕ್ರೋ ಪ್ರೊಸೆಸರ್ಗಳನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ದೇ ವೇರ್ ಸ್ಮಾಲ್ ಇನ್ ಸೈಜಸ್. ಆಟ್ ಪ್ರೆಸೆಂಟ್ ನಾವೇನು ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ದೀವಿ ಅಲ್ಲ, ಅದು ಸಹ ನಮಗೆ ಫೋರ್ತ್ ಜನ್ರೇಷನ್ನಿಂದನೇ ಬಂದಿದ್ದು. ಹಾಗೂ ಇಲ್ಲಿ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆದಂತಹ C++, ಜಾವಾನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ಆರ್ ಇಂಟೆಲ್ 4004, IBM 370 ಎಕ್ಸೆಟ್ರಾ. ನೆಕ್ಸ್ಟ್ ಇರೋದು ಫಿಫ್ತ್ ಜನ್ರೇಷನ್. ಫಿಫ್ತ್ ಜನ್ರೇಷನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಇಲ್ಲಿ ಮೇನ್ ಅಡ್ವಾಂಟೇಜ್ ಏನು ಅಂತಂದರೆ ನಾವು ವಾಯ್ಸ್ ರೆಕಗ್ನೈಸೇಷನ್ ಮಾಡ್ಬೋದು ಹಾಗೂ ಇಮೇಜಸ್, ಗ್ರಾಫಿಕ್ಸ್ಗಳನ್ನು ಯೂಸ್ ಮಾಡ್ಬೋದು. ಇಲ್ಲಿ ಸೂಪರ್ ಕಂಪ್ಯೂಟರ್ಸ್ ವೇರ್ ಇಂಟ್ರೊಡ್ಯೂಸ್ಡ್ ಹಾಗೂ ಎಕ್ಸಾಂಪಲ್ಸ್ ಆರ್ ದ ರೋಬೋಟ್ಸ್. ಸೊ ಇದಿಷ್ಟು ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್ ಬಗ್ಗೆ. ಇವಾಗ ಆಲ್ರೆಡಿ ನಾವು ನಮ್ಮ ಚಾನಲಲ್ಲಿ ಕಂಪ್ಯೂಟರ್ ಕೋರ್ಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ನೀವೆಲ್ಲ ಹೋಗಿಬಿಟ್ಟು ಆ ಎಲ್ಲ ವೀಡಿಯೋಸ್ಗಳನ್ನು ಒಂದು 2 to 3 ವೀಡಿಯೋಸ್ಗಳನ್ನು ನಾವು ಮಾಡಿದ್ದೀವಿ ಆಲ್ರೆಡಿ. ಸೊ ಆ ಎಲ್ಲ ವೀಡಿಯೋಸ್ಗಳನ್ನು ಹೋಗಿ ನೋಡಿ, ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೊ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.